ನೀವೇನಾದರೂ ಈ ಜಿಯೋ ಪ್ರೈಮ್ ಸಬ್ಸ್ಕ್ರಿಪ್ಷನ್ ತಗೋಕಂತ ಗಡಿಬಿಡಿಯಾಗಿ ಹೋಗಿ ಜಿಯೋ ಆ್ಯಪ್ನ ಸರ್ಚ್ ಮಾಡ್ತಿದ್ದಾರಾ? ಸೊ ಇದು ಕಂಪ್ಲೀಟ್ಲಿ ಏನಂತಂದರೆ ಇವಾಗ ಅವೈಲೇಬಲ್ ಇಲ್ಲ. ಆಗಸ್ಟ್ 20th ಆದಮೇಲೆ ಇದು ಬಂದ್ಬಿಟ್ಟು ಅವೈಲೇಬಲ್ ಇರುತ್ತೆ. ಓಕೆ, ಸೊ ನೀವು ಪರ್ಚೇಸ್ ಮಾಡೋದಕ್ಕಿಂತ ನಾನು ಹೇಳೋ ಕೆಲವೊಂದು ಕಾನ್ಸೆಪ್ಟ್ನ ನೀವು ಮೈಂಡಲ್ಲಿ ಇಟ್ಕೊಳ್ಳಿ. ನೀವೇನೋ ನನಗೆ ಪ್ರೈಸ್ ಜಾಸ್ತಿ ಆಗ್ತಿದ್ದಾವೆ ಇವಾಗ ತೊಗೊಂಬೋಣ ಸಬ್ಸ್ಕ್ರಿಪ್ಷನ್ನು ಹಿಂಗಂತ ತಲೆನೋವು ಎಬ್ಸ್ಕೊಂಡು ನೀವು ತೊಗೋಬೇಡಿ, ಪರ್ಚೇಸ್ ಮಾಡಬೇಡಿ. ಓಕೆ, ಸೊ ನೀವು ಪರ್ಚೇಸ್ ಮಾಡೋದಂತ ಇವೆಲ್ಲ ಮೇನ್ ಕಾನ್ಸೆಪ್ಟ್ ನೀವು ತಿಳ್ಕೋಬೇಕು. ಆ ಸಮ್ಮರಿನ ತಿಳ್ಕೊಂಡ್ರೆ ನೀವು ಪರ್ಚೇಸ್ ಮಾಡೋದೇ ಬೇಡ ಅಂತ ಗೊತ್ತಾಗುತ್ತೆ. ನೀವು ಅವ್ರು ಬಿಟ್ಟರು ನಾವು ತೊಗೊಂಡ್ವಿ ಅವೆಲ್ಲ ಮ್ಯಾಟ್ರ್ ಬೇಡ ಇಲ್ಲಿ. ಸೊ ನಮಗೆ ಕ್ಲಿಯರ್ ಪಿಕ್ಚರ್ ಬೇಕು, ಈ ಸಬ್ಸ್ಕ್ರಿಪ್ಷನ್ ಏನು ಯಾವ ರೀತಿಲಿ ವರ್ಕ್ ಮಾಡುತ್ತೆ ಅಂತ. ಸೊ ಆಫ್ಟರ್ ನೀವು ಬೈ ಮಾಡೋದೇ ಇಲ್ಲ, ಥಿಂಕ್ ಮಾಡಿ ನೀವು ಬೈ ಮಾಡಿ. ಓಕೆ, ಫಸ್ಟ್ ಆಫ್ ಆಲ್ ಎಂತ ಈ ಜಿಯೋ ಪ್ರೈಮ್ ಸಬ್ಸ್ಕ್ರಿಪ್ಷನ್ ಅಂದರೆ ಏನು, ಸೊ ಯಾವ ರೀತಿಯಲ್ಲಿ ವರ್ಕ್ ಆಗುತ್ತೆ ಫಸ್ಟ್ ತಿಳ್ಕೊಳ್ಳೋಣ. ಓಕೆ, ಈ ಜಿಯೋ ಪ್ರೈಮ್ ಸಬ್ಸ್ಕ್ರಿಪ್ಷನ್ ಬಂದ್ಬಿಟ್ಟು ಏನಂತಂದರೆ 300 ರೂಪೀಸ್ ಕಾಸ್ಟ್ ಇದು. ಸೊ ಇದು ನಮಗೆ ಯಾವ ರೀತಿಯಲ್ಲಿ ಬೆನಿಫಿಟ್ ಮಾಡುತ್ತಂದರೆ ನಮಗೆ ಅಪ್ಕಮಿಂಗ್ ಡೇಸಲ್ಲಿ ಏನೋ ಇನ್ನೂ ಇಷ್ಟು ಡೇಸಲ್ಲಿ ಅಂತ ಪ್ರೈಸ್ ಹೈಕ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಮೀನ್ಸ್ ಇವ್ರು ಈ ಥರ ಪ್ಲ್ಯಾನ್ ಕೊಟ್ಟಿದ್ದಾರೆ ಅಂದರೆ ಕಂಪಲ್ಸರಿ ಮುಂದೆ ಅಪ್ಕಮಿಂಗ್ ಡೇಸಲ್ಲಿ ನಮಗೆ ಅಂತ ಪ್ರೈಸಸ್ಸು ಜಾಸ್ತಿ ಆಗ್ತವೆ ಅಂತ ಇಲ್ಲಿ ಇಂಡಿಕೇಟ್, ಲೈಕ್ 8% ಆಗಿರ್ಬೋದು 10% ಆಗಿರ್ಬೋದು. ಸೊ ಇದು ನಮಗೆ ಇಲ್ಲಿ ಮೇನ್ ಇಂಡಿಕೇಟ್ ಮಾಡ್ತಾ ಇದೆ. ಸೊ ಅದಕ್ಕಾಗಿ ಏನಂತಂದರೆ ಇವರು 300 ರೂಪೀಸು ಪ್ರೈಮ್ ಸಬ್ಸ್ಕ್ರಿಪ್ಷನ್ ಪ್ಲಾನ್ನ ತಗೊಂಡಿದ್ದಾರೆ. ಸೊ ನಾವೇನು ಮಾಡಬೇಕಂದ್ರೆ, ಸೊ ನೀವು ಇದರಿಂದ ಬೈ ಮಾಡೋದ್ರಿಂದ ಕೆಲವೊಂದು ಬೆನಿಫಿಟ್ಸ್ ಇದ್ದಾವೆ. ಆ ಬೆನಿಫಿಟ್ಸ್ ಬಂದ್ಬಿಟ್ಟು ಏನಂತಂದರೆ ಕೆಲವೊಂದು ಸೆಲೆಕ್ಟೆಡ್ ಪ್ಲಾನ್ಸ್ ಮಾತ್ರ ಇಲ್ಲಿ ಸ್ಟ್ಯಾಟಿಕ್ ಆಗಿರ್ತವೆ. ಓಕೆ, ಸ್ಟ್ಯಾಟಿಕ್ ಆಗಿ ಮೀನ್ಸ್ ಇವು ನೀನು ಪರ್ಚೇಸ್ ಮಾಡೋದ್ರಿಂದ, ಈ ಪ್ರೈಮ್ ಸಬ್ಸ್ಕ್ರಿಪ್ಷನ್ನ ನೀವು ಪರ್ಚೇಸ್ ಮಾಡೋದ್ರಿಂದ ಕೆಲವೊಂದು ಸೆಲೆಕ್ಟೆಡ್ ಪ್ಲಾನ್ಸ್ ಲೈಕ್ 899 ಆಗಿರ್ಬೋದು, 950 ಆಗಿರ್ಬೋದು, 900 ಆಗಿರ್ಬೋದು. ಹಾಗೆ ಬಂದ್ಬಿಟ್ಟು ಏನಂತಂದರೆ 299 ಆಲ್ಸೋ. ಈ 299 ಇವರು ಜಾಸ್ತಿ ನಿಮಗೆ ಅಂತಂದರೆ ಹೈಪ್ ಮಾಡ್ತಿದ್ದಾರೆ. ಲೈಕ್ 5000 GB ಸ್ಟೋರೇಜ್ ಆಗಿರ್ಬೋದು, 1.5 GB ಪರ್ ಡೇ ಆಗಿರ್ಬೋದು. ಇದನ್ನು ಜಾಸ್ತಿ ಇವರು ಹೈಲೈಟ್ ಮಾಡ್ತಿದ್ದಾರೆ. ಓಕೆ, ಸೊ ನಮಗೇನಂತಂದರೆ ಇಲ್ಲಿ ಪ್ರೈಸಸ್ ಜಾಸ್ತಿ ಆಗಲ್ಲ ಇದ್ರ ಪರ್ಚೇಸ್ ಮಾಡೋದ್ರಿಂದ. ಸಮ್ ಸೆಲೆಕ್ಟೆಡ್ ಲೈಕ್ 1 year ಪ್ಲಾನ್ ಆಗಿರ್ಬೋದು, 2000 ರೂಪೀಸಲ್ಲಿ ಕೆಲವೊಂದು ಪ್ಲಾನ್ಸ್ ಏನು ಬರ್ತಿದ್ರೆ 3 months ಪ್ಲಾನ್ಸ್ ಅವೆಲ್ಲ ಹೈಕ್ ಆಗಲ್ಲ. ಓಕೆ, ಸೊ ಆ ರೀತಿಲಿ ಇದು ಪ್ರೊಟೆಕ್ಟ್ ಮಾಡೋದು ಈ 300 ರೂಪೀಸ್ ಪ್ಲ್ಯಾನ್ ಮೀನ್ಸ್ ಸಬ್ಸ್ಕ್ರಿಪ್ಷನ್ ಪ್ಲ್ಯಾನ್. ಹಾಗೆ ಬಂದ್ಬಿಟ್ಟಿದ್ರೆ ಕೆಲವೊಂದು ಇವರು ಆಫರ್ ಮಾಡ್ತಿದ್ದಾರೆ ಲೈಕ್ 600 ರೂಪೀಸ್ ಕ್ಯಾಶ್ ಬ್ಯಾಕ್ ವೋಚರ್ ಅಂತ. ಸೊ ಇದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಕೊಡ್ತೀನಿ. ಸೊ ಇದು ಮೇನ್ ಕಾನ್ಸೆಪ್ಟು ಈ ಪ್ರೈಮ್ ಸಬ್ಸ್ಕ್ರಿಪ್ಷನ್. ಇವೆಲ್ಲ ನಮಗೆ ಬೆನಿಫಿಟ್ಸ್ ಇರ್ತವೆ ಇದರಲ್ಲಿ. ಸೊ ಇದರಲ್ಲಿ ನಾವು ಮೇನು 3 ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದೀವಿ. ಯಾವುದು ಅಂತ ನಾನು ಹೇಳ್ತೀನಿ. ಇದರಲ್ಲಿ ಮೊದಲನೇದಾಗಿ ಏನಂತಂದರೆ 600 ರೂಪೀಸ್ ಫ್ರೀ ಕ್ಯಾಶ್ ಬ್ಯಾಕ್ ವೋಚರ್ ಪ್ಲ್ಯಾನ್. ಓಕೆ, ಸೊ ಇದು ಯಾವ ರೀತಿ ವರ್ಕ್ ಮಾಡುತ್ತೆ ಅಂದರೆ ಈ 600 ರೂಪೀಸ್ ಏನಿದೆ ಅಲ್ವಾ ಕ್ಯಾಶ್ ಬ್ಯಾಕ್ ಪ್ಲ್ಯಾನ್, ಇದರಲ್ಲಿ ಡಿವೈಡ್ ಮಾಡ್ತಾರೆ, 2 ಆಗಿ ಡಿವೈಡ್ ಮಾಡ್ತಾರೆ. ಲೈಕ್ 300 ರೂಪೀಸ್ 300 ರೂಪೀಸ್. ಮೊದಲೇದಾಗಿ 300 ರೂಪೀಸ್ ಕ್ಯಾಶ್ ಬ್ಯಾಕ್ ವೋಚರ್ ಯಾವ ರೀತಿಯಲ್ಲಿ ವರ್ಕ್ ಮಾಡುತ್ತೆ ಅಂದರೆ, ನೀವೇನಾದರೂ ಜಿಯೋ ಹೋಮ್ ಬೈ ಮಾಡ್ತಾಯಿದ್ರೆ ಅಥವಾ ಜಿಯೋ PC ಪರ್ಚೇಸ್ ಮಾಡಬೇಕಿದ್ರೆ ಅಂಥ ಟೈಮಲ್ಲಿ ಅಂತಿದ್ದು ಈ ವೋಚರ್ ರೀತಿಯಲ್ಲಿ ಕನ್ವರ್ಟ್ ಆಗಿ ನಿಮಗೆ ಆ 300 ರೂಪೀಸ್ ಕ್ಯಾಶ್ ಬ್ಯಾಕ್ ಪ್ಲ್ಯಾನು ನಿಮಗೆ ಕನ್ಸಿಡರ್ ಆಗುತ್ತೆ. ಸೊ ಇಫ್ ಇನ್ ಕೇಸ್ ನೀವು ಫ್ಯೂಚರ್ ಡೇಸಲ್ಲಿ ನೀವೇನಾದರೂ ಆರ್ ಈ 1 year ನೀವೇನಾದರೂ ಪರ್ಚೇಸ್ ಮಾಡೋಕ್ಕೆ ಟ್ರೈ ಮಾಡಿಲ್ಲ ಅಂತಂದರೆ ಟೋಟಲಿ 0 ಆಗಿಬಿಡುತ್ತೆ. ಸೊ ಇದೊಂದು ಕಾನ್ಸೆಪ್ಟು. ಇನ್ನೊಂದು 300 ರೂಪೀಸ್ ಕ್ಯಾಶ್ ಬ್ಯಾಕ್ ಪ್ಲ್ಯಾನ್ ಬಂದ್ಬಿಟ್ಟು ಏನಂತಂದರೆ ನೀವೇನಾದರೂ ನ್ಯೂ ಜಿಯೋ ಸಿಮ್ನ ಯಾರಿಗೇನಾದ್ರು ರೆಫರ್ ಮಾಡ್ತಿದ್ರೆ ಲೈಕ್ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಫ್ಯಾಮಿಲಿ ಸರ್ಕಲ್ ನೀವೇನಾದರೂ ಈ ಥರ ರೆಫರ್ ಮಾಡ್ತೀರಾ ಅಂಥ ಟೈಮಲ್ಲಿ ಈ ವೋಚರ್ನ ಯೂಸ್ ಮಾಡ್ಕೋಬೋದು, ಕ್ಯಾಶ್ ಬ್ಯಾಕ್ನ ಯೂಸ್ ಮಾಡ್ಬೋದು. ಸೊ ಆ ರೀತಿಯಲ್ಲಿ ಏನಂತಂದರೆ ನಿಮಗೆ ಕ್ಯಾಶ್ ಬ್ಯಾಕ್ ಎಲ್ಲ ಕನ್ಸಿಡರ್ ಆಗುತ್ತೆ. ಓಕೆ, ರೆಫರಲ್ ಥ್ರೂ. ಸೊ ಇದು ಮ್ಯಾಕ್ಸಿಮಮ್ ಏನಂತಂದರೆ ಈ ಕ್ಯಾಶ್ ಬ್ಯಾಕ್ ವೋಚರ್ ಪ್ಲಾನ್ 600 ರೂಪೀಸ್ದು. ಸೊ ಇದರಿಂದ ಬೆನಿಫಿಟ್ ಏನಂತಂದರೆ ನಿಮಗೆ ಅಪ್ಕಮಿಂಗ್ 600 ರೂಪೀಸ್ ಆ ಥರ ನಿಮಗೆ ಬರ್ಬೋದು. ಇಫ್ ಇನ್ ಕೇಸ್ ಯೂಸ್ ಮಾಡಿದ್ರೆ ನಿಮಗೆ ಬರ್ಬೋದು. ಬಟ್ ಇಫ್ ಇನ್ ಕೇಸ್ ಯೂಸ್ ಮಾಡಿಲ್ಲ ಅಂದ್ಕೊಳ್ಳಿ, ಈ 1 year ಅದು ಟೋಟಲಿ 0 ವ್ಯಾಲ್ಯೂ ಆಗಿಬಿಡುತ್ತೆ. ಸೊ ನೀವು ಅದೊಂದು ಮೈಂಡಲ್ಲಿ ಇಟ್ಕೋಬೇಕು. ಓಕೆ, ಸೊ ಇದು ಇಲ್ಲಿ ಮೇನ್ ಕಾನ್ಸೆಪ್ಟು. ಇದರಿಂದ ಅವ್ರಿಗೇನು ಬೆನಿಫಿಟ್ ಅಂದರೆ ಅವ್ರ ಸರ್ಕಲ್ ಜಾಸ್ತಿ ಆಗುತ್ತೆ. ಮೀನ್ಸ್ ಅವ್ರೇನು ISP ಇದೆಲ್ಲ ಜಿಯೋದವ್ರದ್ದು ಅವ್ರದ್ದು ಸರ್ಕಲ್ ಯೂಸರ್ಸು ಜಾಸ್ತಿ ಆಗ್ತಾರೆ. ಸೊ ಅದು ಅವ್ರದ್ದು ಮೇನ್ ಕಾನ್ಸೆಪ್ಟ್ ಅಥವಾ ಮೇನ್ ಇವೆಲ್ಲ ಇಂಟ್ರೊಡ್ಯೂಸ್ ಮಾಡೋದಕ್ಕೆ. ಓಕೆ, ಸೊ ಇದು ಬಂದ್ಬಿಟ್ಟು ನಾವು ಜಾಸ್ತಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿರೋದು. ಇದೊಂದು ಫಸ್ಟು. ಇದರಲ್ಲಿ ಸೆಕೆಂಡ್ ಒನ್ ಬಂದು ಯಾವುದು ಅಂತಂದರೆ, ಸೊ ನಾವು ಈ ಒಂದು ಪ್ರೈಮ್ ಸಬ್ಸ್ಕ್ರಿಪ್ಷನ್ ತೊಗೊಳೋದ್ರಿಂದ ನಾವು ಕಂಪ್ಲೀಟ್ಲಿ ನಮ್ಮ ಫ್ಯಾಮಿಲಿಗೆ ಪ್ರೊಟೆಕ್ಟ್ ಮಾಡ್ಬೋದು, ಪ್ರೈಸಸ್ ಜಾಸ್ತಿ ಆಗ್ಲಂಗೆ ಅಂತ. ಆ ರೀತಿ ನಿಮ್ಗೆ ಏನೋ ಕಾನ್ಸೆಪ್ಟ್ ಬಂದುಬಿಟ್ರೆ ಇದು ಟೋಟಲಿ ರಾಂಗ್. ಓಕೆ, ಸೊ ಮೀನ್ಸ್ ಏನಂತಂದರೆ ನೀವೇನಾದರೂ ಈ ಪ್ರೈಮ್ ಸಬ್ಸ್ಕ್ರಿಪ್ಷನ್ನ ನೀವು ತಗೊಂಡ್ರೆ ಇದು ಓನ್ಲಿ ಕನ್ಸಿಡರ್ ಮಾಡೋದು ನಿಮ್ಮ ಮೊಬೈಲ್ ನಂಬರ್ಗೆ ಮಾತ್ರ. ಯಾವುದೇ ರೀತಿಯಲ್ಲಿ ನಿಮ್ಮ ಫ್ಯಾಮಿಲಿಗೆ ಇದು ಅಪ್ಲಿಕೇಬಲ್ ಆಗಲ್ಲ. ಲೈಕ್ ನೀವೇನಾದರೂ ಕೆಲವೊಬ್ಬರು ಥರ ಥಿಂಕ್ ಮಾಡ್ತಿರ್ತಾರೆ ಅಂದರೆ, ನಾನು ಇವಾಗ ಒಂದು ಪಾಸ್ ತೊಗೊಂಬಿಟ್ಟು 300 ರೂಪೀಸ್ ತೊಗೊಂಬಿಟ್ಟು ಅನ್ಕೋ ಸಬ್ಸ್ಕ್ರಿಪ್ಷನ್ನು, ಇದರಿಂದ ನಾನು ಏನಂತ ನನ್ನ ಮೊಬೈಲ್ ನಂಬರಿಂದ ನಮ್ಮ ಫ್ಯಾಮಿಲಿಲಿ ನಮ್ಮ ವೈಫ್ಗೆ ಅಥವಾ ನಮ್ಮ ಮಕ್ಕಳು ಇರ್ತಾರಲ್ಲ ಅವರಿಗೆ ಮತ್ತು ಅಪ್ಪ ಅಮ್ಮಗೆ ಅವರಿಗೆಲ್ಲ ರೀಚಾರ್ಜ್ ಮಾಡ್ಬೋದು. ನಮಗೆ ಇಲ್ಲಿ 300 ರೂಪೀಸ್ ನಮಗೆ ಇಲ್ಲಿ ಇನ್ನೂ ಭಾಳಷ್ಟು ಕಡಿಮೆ ನಮಗೆ ಪ್ರೈಸಿಗೆ ಬರುತ್ತಲ್ವ.
ರೀಚಾರ್ಜ್ ಪ್ಲಾನ್ಸ್ ಎಲ್ಲ ನಾವು ಬೈ ಮಾಡ್ಬೋದಿಲ್ಲ ಅಂತ ಆ ರೀತಿಯಲ್ಲಿ ಭಾಳ ಚೆನ್ನಾಗಿ ಥಿಂಕ್ ಮಾಡಿರ್ತಾರೆ. ಇದು ಟೋಟಲಿ ಬಂದ್ಬಿಟ್ಟು ಅಂದರೆ ಇಂಡಿವಿಜುವಲ್ ಪ್ಲಾನ್. ಓಕೆ, ಇಫ್ ಇನ್ ಕೇಸ್ ನಾನು ಇವಾಗ 300 ರೂಪೀಸ್ ಕೊಟ್ಟು ನಾನು ಪ್ರೈಮ್ನ ಸಬ್ಸ್ಕ್ರಿಪ್ಷನ್ ತೊಗೊಂಡಿದ್ದೀನಿ ಅಂದರೆ ನಾನು ನನ್ನ ಮೊಬೈಲ್ ನಂಬರ್ಗೆ ಮಾತ್ರ ಯೂಸ್ ಮಾಡೋಕ್ಕೆ ಬರುತ್ತೆ. ಸೊ ಈ ಬೇರೆಯವರಿಗೆ ಮಾತ್ರ ರೀಚಾರ್ಜ್ ಮಾಡೋದಕ್ಕೆ ಬರೋದಿಲ್ಲ. ಬೇರೆಯವ್ರಿಗೆ ನೀವೇನಾದ್ರು ರೀಚಾರ್ಜ್ ಮಾಡ್ತೀರ ಅಂದ್ಕೊಳ್ಳಿ, ನಿಮ್ಗೆ ಆಲ್ರೆಡಿ ಕೆಲವೊಂದು ಎರರ್ ನೋಡಿಸುತ್ತೆ, ಇದು ಬಂದ್ಬಿಟ್ಟು ಎಲಿಜಿಬಲ್ ಅಲ್ಲ ಅಂತ. ಸೊ ಇವರು ಬಂದ್ಬಿಟ್ಟು ಅಂತ ಇವಾಗ ಪ್ರೆಸೆಂಟ್ ಏನು ಪ್ರೈಸಸ್ ಇದ್ದಾವೆ, ಲೈಕ್ ಆ ಟೈಮ್ನಲ್ಲಿ ಅವ್ರು ಏನು ಇಂಕ್ರೀಸ್ ಮಾಡಿರ್ತಾರೆ ಪ್ರೈಸು, ಅಷ್ಟು ಪ್ರೈಸ್ಗೆ ಕೊಟ್ಟು ಅವ್ರು ಅಂತಂದರೆ ರೀಚಾರ್ಜ್ ಮಾಡಿಸ್ಬೇಕು. ಸೊ ಆ ರೀತಿಯಲ್ಲಿ ಇದು ಇಂಡಿವಿಜುವಲ್ ಪ್ಲಾನ್ ವರ್ಕ್ ಆಗುತ್ತೆ ಪ್ರೈಮ್ ಸಬ್ಸ್ಕ್ರಿಪ್ಷನ್. ಟೋಟಲಿ ಬಂದ್ಬಿಟ್ಟು ಏನಂತಾರೆ, ನೀವು ನಾನು ಒಂದು ಪಾಸ್ ತೊಗೊಂಡೋದ್ರಿಂದ ಎಲ್ಲರಿಗೆ ನಾನು ರೀಚಾರ್ಜ್ ಮಾಡ್ತೀನಿ ಪ್ರೀವಿಯಸ್ ಓಲ್ಡ್ ಪ್ರೈಸ್ಗೆ ಅಂತಂದರೆ ಅದು ಕಂಪ್ಲೀಟ್ಲಿ ರಾಂಗ್. ಓಕೆ, ಸೊ ಇದನ್ನು ನೀವು ಮೈಂಡಲ್ಲಿ ಇಟ್ಕೊಳ್ಳಿ. ಸೊ ಆ ರೀತಿಯಲ್ಲಿ ನೀವು ಯಾವತ್ತೂ ತಪ್ಪು ತಿಳ್ಕೊಬೇಡಿ. ಇದು ಟೋಟಲಿ ಬಂದ್ಬಿಟ್ಟು ನಾವು ಕೆಲವೊಂದು ಪಾಲಿಸೀಸ್ನ ಓದಬೇಕಾಗುತ್ತೆ ಕೆಲವೊಂದು ಪ್ರೈಮ್ ಸಬ್ಸ್ಕ್ರಿಪ್ಷನ್ ತಗೋಬೇಕಾದ್ರೆ. ಇದರಲ್ಲಿ ನೆಕ್ಸ್ಟ್ ಥರ್ಡ್ ಒನ್ ಬಂದ್ಬಿಟ್ಟು ಏನಂತಂದರೆ ಇನ್ನೊಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ. ಇದರಲ್ಲಿ ಎಕ್ಸ್ಟೆಂಡೆಡ್ ಪ್ಲಾನ್ಸ್ ಇರ್ತಾವೆ, ಲೈಕ್ ಡಾಟಾ ಬೂಸ್ಟರ್ ಆಗಿರ್ಬೋದು. ಸೊ ಇದು ಬಂದ್ಬಿಟ್ಟು ಆ ರೀತಿಯಲ್ಲಿ ಏನಂತಂದರೆ ಇವೆಲ್ಲ ಯಾವುದೇ ರೀತಿಯಲ್ಲಿ ಇದು ಕನ್ಸಿಡರ್ ಆಗೋಲ್ಲ. ಓಕೆ, ಡಾಟಾ ಬೂಸ್ಟರ್ಗೆ ಕನ್ಸಿಡರ್ ಆಗಲ್ಲ. ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ಈ ಡಾಟಾ ಬೂಸ್ಟರ್ ಪ್ರೈಸಸ್ ಜಾಸ್ತಿ ಆದ್ರೂ ನಾವು ಎಕ್ಸ್ಟ್ರಾ ಅದೇನು ಜಾಸ್ತಿ ಆಗಿರುತ್ತಲ್ಲ ಅದೇ ಪ್ರೈಸ್ ಕೊಟ್ಟೆ ನಾವು ಇಲ್ಲಿ ಪರ್ಚೇಸ್ ಮಾಡಿ ಯೂಸ್ ಮಾಡಬೇಕಾಗಿರುತ್ತೆ. ಸೊ ಯಾವುದೇ ರೀತಿಯಲ್ಲಿ ನಮಗೆ ಪ್ರೀವಿಯಸ್ ಪ್ರೈಸಸ್ ಬರೋಲ್ಲ. ಓನ್ಲಿ ಅಪ್ಲಿಕೇಬಲ್ ಬಂದ್ಬಿಟ್ಟು ಅಂತಂದರೆ ಈ 3 ಮಂತ್ಸು ಹಾಗೆ ಬಂದ್ಬಿಟ್ಟು 2 ಮಂತ್ಸ್ ಆಗಿರ್ಬೋದು, ಕೆಲವೊಂದು ಬರ್ತವೆ. ಹಾಗೆ 1 ಇಯರ್ ಪ್ಲ್ಯಾನು, ಹಾಗೆ ಬಂದ್ಬಿಟ್ಟು 1 ಮಂತ್ 299 ಅದು ಹೈಲೈಟ್ ಮಾಡ್ತಿದ್ದಾರಲ್ಲ ಅದೊಂದು ಪ್ಲ್ಯಾನು ಇನ್ಕ್ಲೂಡ್ ಆಗುತ್ತೆ. ಅವು ಬಿಟ್ಟು ಯಾವುದೇ ರೀತಿಲಿ ಈ ಥರ ಡಾಟಾ ಬೂಸ್ಟರ್ ಆಗೋದು ಅದ್ರ ರೀತಿಯಲ್ಲಿ ಯಾವುದೇ ರೀತಿಲಿ ಕನ್ಸಿಡರ್ ಆಗಲ್ಲ. ಅವೆಲ್ಲ ಬಂದ್ಬಿಟ್ಟು ಎಕ್ಸ್ಕ್ಲೂಡೆಡ್, ಅವು ಇನ್ಕ್ಲೂಡೆಡ್ ಅಲ್ವೇ ಅಲ್ಲ. ಓಕೆ, ಸೊ ಇದೊಂದು ನೀವು ಮೈಂಡಲ್ಲಿ ಇಟ್ಕೊಳ್ಳಿ. ಜಸ್ಟು ನೀವು ಏನಪ್ಪ ನಾನು ತೊಗೊಂಬಿಟ್ಟೆ ಪ್ರೈಮ್ ಸಬ್ಸ್ಕ್ರಿಪ್ಷನು ಡಾಟಾ ಬೂಸ್ಟರ್ಲಿ ಡಾಟಾ ಬೂಸ್ಟರ್ ಮೀನ್ಸ್ ನಂದು ಇವತ್ತು ಪರ್ ಡೇಗೆ ನೆಟ್ ಖಾಲಿ ಆಗಿದೆ. ಇಫ್ ಇನ್ ಕೇಸ್ ನೀವು 4G ಯೂಸರ್ ಆಗಿದ್ದರೆ ನಂದು ಇವತ್ತು ಪರ್ ಡೇ ಡಾಟಾ ಖಾಲಿ ಆಗಿಬಿಟ್ಟಿದೆ, 2 GB ಡಾಟಾ ಖಾಲಿ ಆಗಿಬಿಟ್ಟಿದೆ. ಸೊ ನನಗೆ ಇವಾಗ ಆ ಟೈಮ್ನಲ್ಲಿ ಇವತ್ತು ನನಗೆ ಆಫ್ಟರ್ನೂನ್ ಖಾಲಿ ಆಗಿದೆ, ನೆಕ್ಸ್ಟ್ ಇನ್ನು ಮುಂದೆ ನಾನು ಯೂಸ್ ಮಾಡ್ಬೇಕಂದ್ರೆ ಅವತ್ತಿನ ದಿನ ನಾನು ಎಕ್ಸ್ಟ್ರಾ ಇವಾಗ ಏನಂತಂದರೆ 30 ಅಥವಾ 40 ರೂಪೀಸ್ ಕೊಟ್ಟು ನಾನು 2 GB ರೀಚಾರ್ಜ್ ಮಾಡ್ಕೋಬೋದು. ಸೊ ಪ್ರೆಸೆಂಟ್ ಪ್ಲಾನಲ್ಲಿ. ಬಟ್ ನೆಕ್ಸ್ಟ್ ಅಪಾಯಿಂಟ್ಮೆಂಟ್ ಡೇಸಲ್ಲಿ ಇದರ ಪ್ರೈಸ್ ಜಾಸ್ತಿ ಆಯ್ತು ಅಂದ್ಕೊಳ್ಳಿ, ಅವಾಗ ಏನು ಪ್ರೈಸ್ ಜಾಸ್ತಿ ಆಗಿದೆ ಅಷ್ಟೇ ಅಮೌಂಟ್ ಕೊಟ್ಟು ನಾನು ಈ ಡಾಟಾ ಬೂಸ್ಟರ್ ಪ್ಲಾನ್ನ ನಾವು ತೊಗೋಬೇಕಾಗುತ್ತೆ 2 GB 3 GB. ಸೊ ಇದನ್ನು ನೀವು ಒಂದು ಮೈಂಡಲ್ಲಿ ಇಟ್ಕೊಳ್ಳಿ. ಓಕೆ, ನಮಗೆ ಎಕ್ಸಾಕ್ಟ್ಲಿ ನಮಗೆ ಈ ಡಾಟಾ ಬೂಸ್ಟರ್ ಸಹ ನಮಗೆ ವರ್ಕ್ ಆಗುತ್ತೆ, ಸ್ಟಾರ್ಟಿಂಗ್ ಪ್ರೈಸಲ್ಲಿ ಇರ್ತಾಂಬೋದು. ಇದು ಟೋಟಲಿ ರಾಂಗ್. ಇದೊಂದು ನೀವು ಮೈಂಡಲ್ಲಿ ಇಟ್ಕೊಳ್ಳೇಬೇಕು. ಓಕೆ, ಸೊ ಇದನ್ನು ಸಹ ಭಾಳಷ್ಟು ಜನ ಅಂತ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದಾರೆ. ಇದೊಂದು ನೀವು ತಿಳ್ಕೊಳ್ಳೇಬೇಕು. ಈ 3 ಅಂಡರ್ಸ್ಟ್ಯಾಂಡಿಂಗ್ಗಳು ನೀವು ಮೈಂಡಲ್ಲಿ ಇಟ್ಕೊಳ್ಳಿ. ಇದು ಗೊತ್ತಿಲ್ಲದೇ ನೀವು ಯಾವುದೇ ರೀತಿಯಲ್ಲಿ ಪರ್ಚೇಸ್ ಮಾಡೋದು ಒಳ್ಳೆಯದಲ್ಲ. ಓಕೆ, ಸೊ ಇದರಲ್ಲಿ ನನಗೆ ಭಾಳಷ್ಟು ಬೆನಿಫಿಟ್ ಅನಿಸಿದ್ದು ಏನಂತಂದರೆ ಕೆಲವೊಂದು ಪ್ಲಾನ್ಸ್ ಏನು ಸ್ಟ್ಯಾಟಿಕ್ ಆಗಿಬಿಡ್ತವೆ. ಇವಾಗ ನಾನು ಹೇಳ್ದಲ್ವ ಸೆಲೆಕ್ಟೆಡ್ ಪ್ಲಾನ್ಸ್ ಮಾತ್ರ ಸ್ಟಾಟಿಕ್ ಆಗಿಬಿಡ್ತವೆ. ಅವಾಗ ನೀವು ಇಫ್ ಇನ್ ಕೇಸ್ ನೀವೇನಾದರೂ ಇವಾಗ ಫಾರ್ ಎಕ್ಸಾಂಪಲ್ ನಾನು ಇವಾಗ ಏನಂತಾರೆ ಈ ಮಂತು ಒಂದು ಮೀನ್ಸ್ ಇವತ್ತು ನಾನು ಒಂದು 899 ರೂಪೀಸ್ ಕೊಟ್ಟು ಪ್ಲಾನ ಪರ್ಚೇಸ್ ಮಾಡಿದೆ. ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ಏನಂತಾರೆ 3 ಮಂತ್ಸ್ ಆದಮೇಲೆ ನಾನು ಬೇರೆ ಪ್ಲಾನ್ಗೆ ನಾನು ಶಿಫ್ಟ್ ಆಗಬೇಕಂದ್ರೆ ಈಸಿಲಿ ಶಿಫ್ಟ್ ಆಗ್ಬೋದು. ನಮಗೆ ಆ ಸ್ಟ್ಯಾಟಿಕ್ ಪ್ರೈಸ್ಗೆ ಬರುತ್ತೆ, ಅದು ಸೆಲೆಕ್ಟೆಡ್ ಲೀಸ್ಟಲ್ಲಿ ಇದ್ದರೆ. ಓಕೆ, ಸೊ ಆ ರೀತಿಯಲ್ಲಿ ಏನಂದ್ರೆ ಈ ಫೀಚರ್ ವರ್ಕ್ ಆಗುತ್ತೆ. ಸೊ ಇದು ಬಂದ್ಬಿಟ್ಟು ಒನ್ ಆಫ್ ದ ಬೆಸ್ಟ್. ಈ ಥರ ಇದೊಂದು ಫೀಚರ್ ನನಗೆ ಭಾಳಷ್ಟು ಇಷ್ಟ ಆಯಿತು, ಬಿಟ್ಟು ಇನ್ಯಾವುದು ನನಗೆ ಅಷ್ಟೊಂದು ಓಕೆ ಅನಿಸಲಿಲ್ಲ. ಸೊ ಆ್ಯಸ್ ಎ ಪರ್ಸ್ನಲ್ ಸಜೆಷನ್ ಕೇಳೋದಾದರೆ ನಾನು ಇದು 300 ರೂಪೀಸ್ ಕೊಟ್ಟು ಪರ್ಚೇಸ್ ಮಾಡೋದಕ್ಕಿಂತ ನಾನು ಇವತ್ತೇ ಆ 1 ಇಯರ್ ಪ್ಲಾನ್ನ ನಾನು ಪರ್ಚೇಸ್ ಮಾಡೋದ್ರಿಂದ ನನಗೆ ಬೆಟರ್ ಬೆನಿಫಿಟ್ ಇದೆ. ಓಕೆ, ಸೊ ನೀವೇನಾದರೂ ನೀವು ಫಿಕ್ಸ್ ಆಗಿಬಿಟ್ಟಿದ್ರೆ ಈ 300 ರೂಪೀಸ್ ಪ್ರೈಮ್ ಸಬ್ಸ್ಕ್ರಿಪ್ಷನ್ ತಗೊಳ್ಳೇಬೇಕಂತ ಫಿಕ್ಸ್ ಆದರೆ ನಿಮಗೆ ಇಲ್ಲೊಂದು ಅಡ್ವಾಂಟೇಜ್ ಇದೆ. ಸೊ ನೀವು ಇವತ್ತು ಏನಾದರೂ ಈ 1 ಇಯರ್ ಸಬ್ಸ್ಕ್ರಿಪ್ಷನ್ನ ತೊಗೊಂಡ್ರಿ ಅಂದ್ಕೊಳ್ಳಿ, 1 ಇಯರ್ದು ನೀವೇನಾದರೂ ರೀಚಾರ್ಜ್ ಮಾಡಿಕೊಂಡ್ರೆ ನೆಕ್ಸ್ಟ್ ಇವತ್ತೇನಪ್ಪ ಡೇಟು, ಇವಾಗ ಆಗಸ್ಟ್ 18 ಅಂದ್ಕೊಳ್ಳಿ. ಆಗಸ್ಟ್ 18 ನಾನು ರೀಚಾರ್ಜ್ ಮಾಡ್ಕೊಂಡ್ರೆ 1 ಇಯರ್ ಪ್ಲಾನ್, ನೆಕ್ಸ್ಟ್ ಆಗಸ್ಟ್ 18ಗೆ ನಮಗೆ ಅದು ಕಂಪ್ಲೀಟ್ಲಿ ಏನಂತಂದರೆ ವ್ಯಾಲಿಡ್ ಹೋಗ್ಬಿಡುತ್ತೆ. ಮೀನ್ಸ್ 365 ಡೇಸ್ ಕಂಪ್ಲೀಟ್ ಆಗಿಬಿಡುತ್ತೆ, ನಮಗೆ ರೀಚಾರ್ಜ್ ಪ್ಲಾನ್ ಕಂಪ್ಲೀಟ್ ಆಗಿಬಿಡುತ್ತೆ. ನೆಕ್ಸ್ಟ್ ನಮಗೆ ಏನಂತ 19ರಂದು ಅದೇ ಸ್ಟ್ಯಾಟಿಕ್ ಪ್ರೈಸ್ ಏನಿರುತ್ತಲ್ವ 3599 ರೂಪೀಸ್, ಸೇಮ್ ಅದೇ ಪ್ರೈಸ್ಗೆ ನಾವೇಂತಂದರೆ ಇಲ್ಲಿ ರೀಚಾರ್ಜ್ ಮಾಡ್ಕೋಬೋದು. ಆ ರೀತಿಲಿ ಇದು ಸ್ವಲ್ಪ ಬೆಟರ್ ಅನ್ನಿಸ್ತು ನನಗೆ. ಅದು ಬಿಟ್ಟು ಇನ್ನೇನಿಲ್ಲ. ಇಫ್ ಇನ್ ಕೇಸ್ ನೀವು 899 ಆ ಥರ ತಗೋಬೇಕು ಅಂದ್ಕೊಂಡ್ರೆ ಅದನ್ನು ಕನ್ಸಿಡರ್ ಆಗುತ್ತೆ. ಬೆಟರ್ ಅನಿಸಿದ್ದು ನನಗೆ ಅಂತಂದರೆ ನೆಕ್ಸ್ಟ್ ಇಯರ್ಗೂ ನಾನು ಏನಂತಂದರೆ ಅದೇ ಸೇಮ್ 3599 ಕೊಟ್ಟು ಟಿಲ್ ಸೆಪ್ಟೆಂಬರ್ವರೆಗೆ ಏನಂತಂದರೆ ಇದನ್ನು ನಾನು ಯೂಸ್ ಮಾಡ್ಕೋಬೋದು. ಓಕೆ, ಅಷ್ಟೊತ್ತಿಗೆ ನಾನು ಇನ್ನೊಂದು ನೆಕ್ಸ್ಟ್ ಇಯರ್ದು ನಾನು ರೀಚಾರ್ಜ್ ಪ್ಲಾನ್ ತೊಗೊಂಡಿರ್ತೀನಿ, ನೆಕ್ಸ್ಟ್ ಇಯರ್ಗೆ ನಾನು ಮೂವ್ ಆಗಿಬಿಟ್ಟಿರ್ತೀನಿ ಸೇಮ್ ಪ್ರೈಸ್ಗೆ. ಸೊ ಇದೊಂದು ನನಗೆ ಬೆಟರ್ ಅನಿಸ್ತು, ಬಿಟ್ಟು ಇನ್ನೇನಿಲ್ಲ. ಬಟ್ ನೆಕ್ಸ್ಟ್ ಸೆಪ್ಟೆಂಬರ್ ಬರೋ ಅಷ್ಟೊತ್ತಿಗೆ ಈ ಪ್ರೈಮ್ ಸಬ್ಸ್ಕ್ರಿಪ್ಷನ್ ಇರುತ್ತಾ ಇಲ್ಲ ನೋಡಬೇಕು. ಓಕೆ, ಅದನ್ನು ಕಂಟಿನ್ಯೂ ಮಾಡೋದಕ್ಕೆ ನೆಕ್ಸ್ಟ್ ಇನ್ನೂ 300 ರೂಪೀಸ್ ಅಥವಾ ಇನ್ನೂ ಜಾಸ್ತಿ ಅಮೌಂಟ್ ಕೇಳಿ ಈ ಪ್ರೈಮ್ ಸಬ್ಸ್ಕ್ರಿಪ್ಷನ್ನ ಮುಂದೆ ಓಡಬೇಕಾ ನೋಡಬೇಕು. ಓಕೆ, ಸೊ ಇದು ನನಗೇನು ಅನಿಸಿದೆ ಈ ಪ್ರೈಮ್ ಸಬ್ಸ್ಕ್ರಿಪ್ಷನ್ ಬಗ್ಗೆ. ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಬಗ್ಗೆ. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಿಸ್ತಂತ ಕೆಳಗೆ ಕಾಮೆಂಟ್ ಮಾಡಿ ತಿಳಿಸಿ. ಇದೇ ಥರ ಮಾಡಿ ವೀಡಿಯೋಸ್ಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಬಾಯ್.